ನನ್ನ ಬದುಕಿನ ಅದೆಷ್ಟೋ ಭಾವಗಳಿಗೆ ನೀನು ಭಾವನೆಯಾಗಿದ್ದೆ. ನನ್ನ ಕನಸುಗಳ ಸಾಕಾರ ಮೂರ್ತಿಯಾಗಿದ್ದೆ. ಅಮ್ಮನಾಗಿ ಅದೆಷ್ಟೋ ವಿಚಾರಗಳನ್ನ ನಾನು ನಿನ್ ಜೊತೆ ಹೇಳ್ಕೊಂಡಿದ್ದೀನಿ. ನೀನು ಹಾಗೆ ಇರ್ತಾ ಇದ್ದೆ. ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು, ಈ ಪ್ರಪಂಚನೇ ಗೆಲ್ಲುವಷ್ಟು ಶಕ್ತಿ, ಆತ್ಮವಿಶ್ವಾಸ ನನ್ನಲ್ಲಿ ಇರ್ತಿತ್ತು. ಇವತ್ತು ನೀನು ಈ ವಿಷಯದಲ್ಲಿ ನಡ್ಕೊಂಡ ರೀತಿ ನೋಡಿ ನನಗೆ ಯಾಕೋ ಸೋಲು ನಿಧಾನವಾಗಿ ನನ್ನನ್ನು ಆವರಿಸ್ಕೊಳ್ತಾ ಇದೆ. ನಾನು ಒಂಟಿ ಅನ್ನಿಸ್ತಿದೆ ಆದಿ. ಯಾಕೋ ಗೊತ್ತಿಲ್ಲ ಪ್ರಕೃತಿ, ನಾನ್ ಒಂಟಿ ಅಂತ ನನಗೆ ಅನ್ನಿಸ್ತಾ ಇದೆ. ಏಕಾಂಗಿತನ ಕಾಡ್ತಾ ಇದೆ. ನನ್ನವರೇ ನನಗೆ ಅನ್ಯಾಯ ಮಾಡ್ಬಿಟ್ರು. ನಿನ್ನ ತೋರಿಸ್ತೀನಿ ಅಂತ ಆಸೆ ಹುಡ್ಸಿ ಮೋಸ ಮಾಡ್ಬಿಟ್ರು. ಯಾರನ್ನು ನಂಬಾರ್ದು. ಈ ಪ್ರಪಂಚದಲ್ಲಿ ನಿಷ್ಕಲ್ಮಶವಾಗಿ ಪರಿಶುದ್ಧವಾಗಿ ಪ್ರೀತಿ ಮಾಡೋರ್ಗೆ ಬೆಲೆನೇ ಇಲ್ವಾ? ಅಂತವ್ರಿಗೆ ಪ್ರೀತಿನೇ ಸಿಗಲ್ವಾ? ಯಾಕೆ ಒಂದು ವಿಷಯದಲ್ಲಿ ನಾನು ಇಷ್ಟೊಂದು ಆಟ ಆಡಿಸ್ತಾ ಇದ್ಯಾ? ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ಪ್ರಕೃತಿನ ಪ್ರೀತಿ ಮಾಡಿದ್ದ ತಪ್ಪ. ಆಹಾ, ಇದನ್ನ ನಮ್ಮ ಯಜಮಾನ್ರು ಪ್ರೀತಿಯಿಂದ ನನ್ ಕಾಲಿಗೆ ಕಟ್ಟಿದ್ದು. ಇದನ್ನ ನಿನ್ ಹತ್ರನೇ ಇರೋದಕ್ ಬಿಟ್ಬಿಡ್ತೀನಾ? ಏನೋ ಅವತ್ತು ತುಂಬಾ ಬೇಜಾರಾಗಿತ್ತು ಅಂತ ನಿನ್ ಹತ್ರ ಇಟ್ಟಿದ್ದೆ, ಅದಕ್ಕೆ ನೀನೇ ಇಟ್ಕೊಂಡ್ಬಿಡೋದಾ? ಏ ಹೂವೆ, ನಮ್ಮ ಯಜಮಾನ್ರು ನನಗ್ ಗೆಜ್ಜೆ ಮಾತ್ರ ಕಟ್ಟಿಲ್ಲ, ಇಲ್ ನೋಡು. ನನ್ ಕೊರಳಿಗೆ ತಾಳಿನೂ ಕಟ್ಟಿದ್ದಾರೆ. ಶ್ರೀಮತಿ, ಯಜಮಾನ್ರೆ, ನೀವಾ? ನಾನೇ ನಿನ್ನ ಪ್ರೀತಿಯ ಕಲ್ಪನೆಯ ಆದಿ, ನಿನ್ನ ಪ್ರೀತಿಯ ಗಂಡ, ಯಜಮಾನ. ಅಲ್ಲಲ್ಲ, ನಿನ್ನ ಪ್ರೀತಿಯ ಯಜಮಾನ್ರು. ನೀವ್ ಹೇಗ್ ಬಂದ್ರಿ? ನೀ ನನ್ನ ನೆನೆಸ್ಕೊಂಡ್ಯಲ್ಲ, ಅದಕ್ಕೆ ಬಂದೆ. ಅಂದ್ರೆ ನಾನ್ ನೆನ್ಸ್ಕೊಂಡ್ರೆ ನೀವು ಬರ್ತೀರಾ? ನೀನ್ ಯಾವಾಗ ನನ್ನ ಮನಸ್ಫೂರ್ತಿ ನೆನೆಸ್ಕೊಳ್ತೀಯೋ ಅವಾಗ ನಾನು ನಿನ್ ಮುಂದೆ ಹಾಜರಿರ್ತೀನಿ, ಆಯ್ತಾ? ಆಯ್ತು. ಆದ್ರೆ ಯಜಮಾನ್ರೆ, ನೀವ್ ಯಾಕೆ ನನ್ನ ಶ್ರೀಮತಿ ಅಂತ ಇದ್ದೀರಾ? ನನ್ನ ಹೆಸರು ಪಾರ್ವತಿ ತಾನೆ?
ನಿನ್ ಹೆಸರು ಪಾರ್ವತಿ ಅಂತಾನೆ, ಹಾಗಂತ ಎಲ್ರೂ ಕರೀತಾರೆ. ನಾನು ವಿಶೇಷವಾಗಿ ಪ್ರೀತಿಯಿಂದ ಶ್ರೀಮತಿ ಅಂತ ಕರಿತೀನಿ. ಯಾಕೆ ನಿನ್ಗೆ ಹಾಗೆ ಕರೆಯೋದು ಇಷ್ಟ ಇಲ್ವಾ? ಇಷ್ಟ ಆಗುತ್ತೆ, ಹಾಗೆ ಕರೀರಿ. ನಾನ್ ನಿಮ್ಮನ್ನೇನಂತ ಕರೀಲಿ? ನೀನ್ ಯಾವಾಗ್ಲೂ ಪ್ರೀತಿಯಿಂದ ಕರಿತೀಯಲ್ಲ, ಯಜಮಾನ್ರೇ ಅಂತ. ಹಾಗೆ ಕರಿ, ಹಾಗೆ ನನ್ಗಿಷ್ಟ. ಯಾಕೆ ಅಂದ್ರೆ ಹಾಗೆ ನನಗೆ ಯಾರು ಕರಿಯಲ್ಲ ನಿನ್ನ ಬಿಟ್ರೆ. ಆಯ್ತು ಯಜಮಾನ್ರೆ. ಆದ್ರೆ ಇದೇನಿದು ಆಶ್ಚರ್ಯ, ನನಗ್ ತಾಳಿ ಕಟ್ಟುವಾಗ ಹಾಕೊಂಡಿದ್ ಬಟ್ಟೆಲೆ ಬಂದಿದ್ದೀರಾ? ನಿನಗಿಷ್ಟ ಆಗ್ಲಿ ಅಂತ. ಚೆನ್ನಾಗಿದ್ಯಾ? ಯಜಮಾನ್ರೆ, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ನೀವ್ ಇಷ್ಟ ಪಡ್ತಿರೋ ಆ ಕಣ್ಣಿನ ಹುಡ್ಗಿ ನಾನೇ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ಆ ಕಣ್ಣಿನ ಹುಡುಗಿ ನೀನೇ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಶ್ರೀಮತಿ. ಥ್ಯಾಂಕ್ಸ್. ಯಾಕೆ? ನನ್ ಜೀವನದಲ್ಲಿ ನೀನ್ ಬಂದ್ಯಲ್ಲ ಅದಕ್ಕೆ. ನಿಮ್ಮನ್ನ ನನ್ನ ಯಜಮಾನ್ರಾಗ್ ಪಡೆಯೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಯಜಮಾನ್ರೆ. ಇಲ್ಲ, ನಿನ್ನನ್ನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ಶ್ರೀಮತಿ, ನಾನಿನ್ನ ಹೊರಡ್ಲಾ? ಯಾಕೆ ನನ್ ಶ್ರೀಮತಿ ಮುಖದಲ್ಲಿ ಮುನ್ಸು? ಮತ್ತೆ ಈಗ ತಾನೇ ಬಂದು ಆಗ್ಲೇ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಬರ್ತೀನಲ್ಲ. ಮತ್ತೆ ಯಾವಾಗ ಬರ್ತೀರಾ? ನೀನ್ ಯಾವಾಗ ನನ್ನ ನೆನೆಸ್ಕೊಳ್ತೀಯೋ ಅವಾಗ. ಲೇ ಧಾಮಿನಿ, ಪಾದ ಪೂಜೆ ಯಾಕೆ ಮಾಡ್ತಾ ಇದೀಯಾ? ಇವತ್ತಿನ ಭೀಮನ ಅಮಾವಾಸ್ಯನ. ಇಲ್ಲ ರೀ, ಇವತ್ತು ಗಂಡನ್ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ರೆ ಹೆಂಡತಿ ಏನ್ ಹೇಳಿದ್ರು ಗಂಡ ಕೇಳ್ಬೇಕಂತೆ. ಅಯ್ಯೋ, ಹಾಗಾದ್ರೆ ನೀನ್ ಪಾದ ಪೂಜೆ ಮಾಡ್ಬೇಡ, ನಾನೇ ನಿನ್ ಪಾದ ಪೂಜೆ ಮಾಡ್ಬಿಡ್ತೀನಿ. ರೀ ಬಿಡ್ತು ಅನ್ರಿ, ಗಂಡ ಯಾವತ್ತಾದ್ರೂ ಹೆಂಡತಿ ಕಾಲ್ ಪೂಜೆ ಮಾಡ್ತಾರೇನ್ರಿ? ಸ್ವಲ್ಪ ಗಂಡಸ್ತರ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಲೇ ದಾಮು, ನಾನ್ ಗಂಡ್ಸೆ ಕಣೆ. ಹೇಗ್ ಹೇಳ್ತೀರಾ? ಅಯ್ಯೋ, ನಿನ್ನ ಎಂತ ಪ್ರಶ್ನೆ ಕೇಳ್ತೀಯ? ನಿನ್ ಪ್ರಕಾರ ನನ್ ಗಂಡ್ಸಲ್ವಾ ಹಾಗಾದ್ರೆ? ಅಲ್ಲ ರೀ, ಭಯ ಪಡ್ಬೇಡ್ರಿ. ನೀವೀಗ ಕೂತ್ಕೊಂಡು ನನ್ ಕೈಲಿ ಪೂಜೆ ಮಾಡಿಸ್ಕೊಂಡ್ರೆ ನೀವು ಗಂಡ್ಸು ಅಂತ ಒಪ್ಕೋತೀವಿ. ನೋಡು, ಪೂಜೆ ಗೀಜೆ ಮಾಡಿ ಆಮೇಲೆ ಚಿನ್ನ ಕೇಳಿದ್ಯೋ ನಾನ್ ಕೊಡ್ಸಲ್ಲ. ಯಾವಾಗ್ಲೂ ಚಿನ್ನನೇ ಕೇಳ್ತೀನೇನ್ರಿ? ಕೂತ್ಕೊಳ್ರಿ ಒಂದ್ ನಿಮಿಷ, ಕೂತ್ಕೊಳ್ಳಿ ಅಂದ್ರೆ. ಸುಮ್ಮನೆ ಇರ್ರಿ. ಪತಿಯೇ ಪರದೈವ. ದೀರ್ಘ ಸುಮಂಗಲಿ ಭವ. ಈಗ ಹೇಳು, ಏನ್ ನಿನ್ ಬೇಡಿಕೆ? ಏನಿಲ್ಲ ರೀ, ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಲೇ ದಾಮು, ಏನೇದು ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ಲೇ, ನೀನ್ ನನ್ ಹೆಂಡತಿ ಆಗಿದ್ದಕ್ಕೂ ಅದಲ್ಲ, ನಾನ್ ನಿನ್ ಗಂಡ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಣೆ. ಅದ್ ಸರಿ, ಈಗೇನ್ ನಾವು ದೂರ ಇದೀವಾ? ಹಾಗಲ್ಲ ರೀ, ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಆದಿತ್ಯನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಪ್ರೀತು ಜನನಿನೂ ಕಾಣಿಸ್ತಾ ಇಲ್ಲ. ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾರಪ್ಪ, ಬರ್ತಾರೆ ಬಿಡು. ಅದೇನೋ ಗೊತ್ತಿಲ್ಲ ಕಣ್ರಿ, ನನ್ಗೆಲ್ರೂ ಒಂದೇ ಸಲ ಒಟ್ಟಿಗೆ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಪ್ಲೀಸ್ ಒಂದ್ಸಲ ಆದಿತ್ಯಂಗ್ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳ್ರಿ.
ಏನೇ ದಾಮು, ಸಾಯೋ ಕಾಲದಲ್ಲಿ ಕೊನೆ ಆಸೆ ಹೇಳ್ದಂಗ್ ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಆತರ ಯೋಚನೆ ಬಂದಿದ್ಯೋ ಏನೋ? ರೀ ಬಿಡ್ತು ಅನ್ರಿ, ನಾನಕ್ರಿ ಅಷ್ಟ್ ಬೇಗ ಸಾಯ್ಲಿ? ಹೆಂಡ್ತಿರ್ಗಿಂತ ಗಂಡಂದ್ರೆ ಮೊದ್ಲು ಹೊಗೆ ಹಾಕ್ಸ್ಕೊಳ್ಳೋದು ಗತ್ತಾ? ಹಾ, ನಿನ್ನಂತ ಹೆಂಡ್ತಿರಿದ್ರೆ ಗಂಡನಿಗೆ ಹಾಗೆ ತಾನೇ ಆಗೋದು. ಅಯ್ಯೋ ಅದೆಲ್ಲ ಬಿಡ್ರಿ, ಫೋನ್ ಮಾಡಿಪ್ಪ ಪ್ಲೀಸ್. ಆಯ್ತು ಮಾಡ್ತೀನಿರೋ. ದಾಮು, ಫೋನ್ ತೆಗಿತಿಲ್ಲ ಕಣೆ. ಹೌದಾ? ಅಯ್ಯಯ್ಯೋ, ಅಂದ್ರೆ ಏನೋ ಸೀರಿಯಸ್ ವಿಷಯನೇ ಇರ್ಬೇಕು. ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ಲಪ್ಪ. ಏನ್ ಮಾಡೋದು? ರಿತು, ನಾನು ತಪ್ಪು ಮಾಡ್ಬಿಟ್ಟೆ ಜನನಿ. ಬ್ರೋ ಕಣ್ಣಿನ ಹುಡುಗಿನ ತುಂಬಾ ಇಷ್ಟಪಡ್ತಿದ್ದೇನಂತ ಮಾಮ್ಗೆ ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನೇನೋ ಬ್ರೋ ವಿಷಯ ಮಾಮ್ಗೆ ಗೊತ್ತಾದ್ರೆ ಬ್ರೋಗ್ ಒಳ್ಳೇದಾಗತ್ತೆ ಅಂತ ಅನ್ಕೊಂಡೆ. ಆದ್ರೆ ಇದರಿಂದ ಮಾಮ್ ಅಪ್ಸೆಟ್ ಆಗ್ತಾರಂತ ಅನ್ಕೊಂಡಿರ್ಲಿಲ್ಲ. ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ ಕೆಲ್ಸ ಯಾವತ್ತೂ ವ್ಯರ್ಥ ಆಗಲ್ಲ ಪ್ರೀತು. ಇವತ್ತು ನೀನ್ ಮಾಡಿದ್ದು ನಿನಗ್ ತಪ್ಪು ಅಂತ ಅನಿಸ್ತಿರ್ಬೋದು, ಆದ್ರೆ ನಾಳೆ ಅದರಿಂದ ಭಾವಂಗೆ ಒಳ್ಳೇದಾಗುತ್ತೆ ಅಂತ ನನಗ್ ಅನಿಸ್ತಿದೆ. ನಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ತಾನೆ ನೀನೇ ನಿರ್ಧಾರ ಮಾಡಿದ್ದು. ಅತ್ತೆಗೆ ವಿಷಯನ ಹೇಳಿ ನೀನ್ ಒಳ್ಳೇದೇ ಮಾಡಿದ್ಯಾ ಪ್ರೀತು. ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ಈ ವಿಷಯ ಅತ್ತೆಗೆ ಗೊತ್ತಾಗ್ಲೇಬೇಕಿತ್ತು ತಾನೆ. ಒಂದ್ ವೇಳೆ ಭಾವ ಅನುಷ್ಕಾ ಅವ್ರನ್ನ ಮದ್ವೆ ಆದ್ಮೇಲೆ ಅತ್ತೆಗೆ ಈ ವಿಷಯ ಗೊತ್ತಾಗಿ ಮುಂಚೆನೆ ನನ್ನ ಹತ್ರ ಯಾಕೆ ಈ ವಿಷಯ ಹೇಳಿಲ್ಲ ಅಂತ ಕೇಳಿದಿದ್ರೆ ಆಗ ಏನ್ ಮಾಡ್ತಿದ್ದೆ ಪ್ರೀತು? ಎಲ್ಲದಕ್ಕೂ ಸಮಯ ಅಂತ ಕೂಡ್ ಬಂದಾಗ ನಮ್ಮಲ್ಲಿರೋ ಕೆಲವು ಸತ್ಯ ಹೊರಗ್ ಬರ್ಲೇಬೇಕು. ಹೀಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ ಕೂರೋದ್ ಬಿಟ್ಟು ಮುಂದೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು ಪ್ರೀತು. ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ. ಪಾಪ ಬ್ರೋ ನಮ್ ಪ್ರೀತಿಗೆ ಎಷ್ಟೆಲ್ಲ ಸಹಾಯ ಮಾಡ್ದ. ನಾನ್ ಪ್ರೀತಿಸಿದ ಹುಡುಗಿ ನನ್ ಸಿಗ್ಲೇಬೇಕು ಅಂತ ನಾನು ಆಸೆ ಪಟ್ಟಿದ್ದಕ್ಕೆ ಮಾಮ್ ಬೇಡ ಅಂದ್ರು ಮಾಮ್ ನೆತ್ರ ಹಾಕೊಂಡ, ನಿಮ್ ತಂದೆ ನೆತ್ರ ಹಾಕೊಂಡ. ನಾವಿಬ್ರು ಒಂದಾಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟ. ಕೊನೆಗೂ ಅವನ್ ಪ್ರಯತ್ನದಿಂದ ನಾವಿಬ್ರು ಒಂದಾದ್ವಿ. ಅದೇ ರೀತಿ ಅವನ್ ಮನ್ಸಲ್ಲಿರೋ ಹುಡುಗಿ ಜೊತೆ ಅವನ್ ಮದ್ವೆಗೆ ಚೆನ್ನಾಗಿರ್ಬೇಕು ಅಂತ ನಂಗೆ ಆಸೆ ಇರಲ್ವಾ? ಆದ್ರೆ ಬ್ರೋ ಮಾತ್ರ ಯಾವಾಗ್ಲೂ ಮಾಮ್ ಹೇಳಿದ ಕೇಳ್ತಾನೆ. ಅವನ್ ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಮಾಮ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ಅನ್ಕೊಳ್ತಾನೆ. ಅವನಿಗೆ ಗೊತ್ತಿಲ್ದ ಹಾಗೆ ಅವನೇ ಮೋಸ ಮಾಡ್ಕೊಳ್ತಿದ್ದಾನೆ ಜನನಿ. ಈಗ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ ಪ್ರೀತು. ಮೊದ್ಲು ಹೋಗಿ ಅತ್ತೆಗೆ ಸಮಾಧಾನ ಮಾಡೋಣ. ಏನಂತ ಸಮಾಧಾನ ಮಾಡೋದು ಜನನಿ? ನಾವು ಬ್ರೋ ಬಗ್ಗೆ ಎಷ್ಟೇ ಹೇಳಿದ್ರು ನಂಬೋದಕ್ಕೆ ತಯಾರೇ ಇರಲಿಲ್ಲ ಮಾಮು. ಅವ್ನು ನನ್ನ ಮಗ, ನಾನು ಹಾಕಿದ ಗೆರೆ ದಾಟಲ್ಲ ಅನ್ನೋ ನಂಬಿಕೆ ವಿಶ್ವಾಸ ಅವ್ರಿಗಿತ್ತು. ಆದ್ರೆ ಈಗ ಬ್ರೋ ಬಗ್ಗೆ ಅವ್ರ ಮನ್ಸಲ್ಲಿ ಏನ್ ಅಭಿಪ್ರಾಯ ಇದೆಯೋ ಏನೋ. ಛೇ, ಅವ್ರ ಒಳ್ಳೆತನನ್ನ ನಾನು ದುರುಪಯೋಗ ಪಡಿಸ್ಕೊಂಡೆ ಅಂತ ಅನಿಸ್ತಾ ಇದೆ. ಪ್ರೀತು, ಹಾಗೆಲ್ಲ ಯೋಚನೆ ಮಾಡ್ಬೇಡ. ಈಗ ನಾವ್ ನೊಂದ್ಕೊಳ್ಳೋದಕ್ಕಿಂತ ನೊಂದಿರೋ ಅತ್ತೆಗೆ ಸಾಂತ್ವನ ಹೇಳ್ಬೇಕು. ಹಾಗೆ ಆದಿಭಾವನ್ಗೂ ಸಮಾಧಾನ ಮಾಡ್ಬೇಕು. ಒಂದ್ ಕೆಲ್ಸ ಮಾಡೋದಕ್ಕೂ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಅರಿವಿಟ್ಕೊಂಡು ಹೆಜ್ಜೆ ಇಡ್ಬೇಕಾಗತ್ತೆ. ಕೆಲವು ಸಲ ನಮ್ ಊಹೆಗಳು ನಿಜ ಆಗುತ್ತೆ, ಇನ್ ಕೆಲವು ಸಲ ನಮ್ ಊಹೆಗೂ ಮೀರಿದ್ದು ನಡೆದು ಹೋಗ್ಬಿಡುತ್ತೆ. ಈಗಾಗಿರೋದು ಅದೇ. ಬೆರಕ್ ಬಿಟ್ಟಿರೋ ಗೋಡೆ ಒಡೆಯೋಕ್ಕೂ ಮುಂಚೆ ಅದನ್ನ ಸರಿಪಡಿಸಿದ್ರೆ ಮನೇನು ಚೆನ್ನಾಗಿರುತ್ತೆ, ಮನೆಯವ್ರ ಮನ್ಸು ಚೆನ್ನಾಗಿರುತ್ತೆ ಅಲ್ವಾ?
ಯಾವತ್ತು ನಮ್ಮ ಯಜಮಾನ್ರು ಕಟ್ಟಿದ ಈ ಗೆಜ್ಜೆನ ನನ್ ಕಾಲಿಂದ ತೆಗಿಯೋದಿಲ್ಲ. ಲೇ ಅಕ್ಕ, ಎಲ್ಲೇ ಹೋಗಿದ್ದೆ? ಅರೆ, ಮತ್ತೆ ಗೆಜ್ಜೆ ಹಾಕೊಂಡ್ಬಿಟ್ಟಿದ್ಯಾ? ಹ್ಞೂ, ಮತ್ತೆ ನನ್ ಗೆಜ್ಜೆ ನಾನು ಹಾಕೊಂಡಿದೀನಿ. ಯಾಕೆ ಹಾಕೋಬಾರ್ದಾಗಿತ್ತ? ನೆನ್ನೆ ನೋಡಿದ್ರೆ ಗೆಜ್ಜೆ ಚುಚ್ತಿದೆ ಅಂತ ನೀನೇ ಬೆಚ್ಚಿಟ್ಟಿದ್ದೆ, ಇವಾಗ ನೋಡಿದ್ರೆ ಮತ್ತೆ ಹಾಕೊಂಡಿದ್ಯಾ? ನೆನ್ನೆ ಕಾಲಿಗೆ ಚುಚ್ತಿತ್ತು, ಅದಕ್ಕೆ ತೆಗ್ದಿಟ್ಟೆ. ಇವತ್ತು ಹೂ ತರ ಅನಿಸ್ತಿದೆ, ಅದಕ್ಕೆ ಹಾಕೊಂಡಿದ್ದೀನಿ. ಓ, ಹಾಗಿದ್ರೆ ನಿನಗೆ ಹೇಗ್ ಬೇಕೋ ಆಗ ನಿರ್ಧಾರನ ಬದಲಾಯಿಸ್ಕೊಬಿಡ್ತೀಯಾ? ಕೆಲವು ಸಲ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಬದಲಾಗ್ಬೇಕಾಗತ್ತೆ ಗಣಿ. ಓ, ಹಾಗಿದ್ರೆ ನಿನ್ಗೆ ಹೇಗ್ ಬೇಕಾಗ ನಿನ್ ಪರಿಸ್ಥಿತಿನ ಬದಲಾಯಿಸ್ಕೊಬಿಡ್ತೀಯಾ? ಏನದು ಗುಣಗ್ತಿದ್ಯಾ? ಏನಿಲ್ಲಪ್ಪ. ಸರಿ ಸರಿ ಗಣಿ, ಇವತ್ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ. ಇದೇ ಖುಷಿಗೆ ಏನಾರು ಸಿಹಿ ಮಾಡ್ಲಾ? ಸಿಹಿನಾ? ಮಾಡು ಮಾಡು. ಏನ್ ಮಾಡ್ಲಿ? ಗಸಗಸೆ ಪಾಯಸ. ಗಸಗಸೆ ಪಾಯಸನ? ನಮ್ ಯಜಮಾನ್ರಿಗೆ ಇಷ್ಟ ಇಲ್ವಲ್ಲ. ಏನಕ್ಕ ಇವಾಗ ನೀನ್ ಗುಣಗ್ತಾ ಇದ್ಯಾ? ಏನಿಲ್ಲ ಗಣಿ, ಗಸಗಸೆ ಪಾಯಸ ಮಾಡದ ಶಾವ್ಗೆ ಪಾಯಸ ಮಾಡದ ಅಂತ ಯೋಚನೆ ಮಾಡ್ತಿದ್ದೆ. ಶ್ರೀಮತಿ, ನನ್ಗೋಸ್ಕರ ಶಾವ್ಗೆ ಪಾಯಸನೇ ಮಾಡ್ತೀಯಾ? ಅಲ್ವಾ? ಅಲ್ವಾನಾ? ಶಾವ್ಗೆ ಪಾಯಸ ಅಂದ್ರೆ ನನಗೆ ಸಖತ್ ಇಷ್ಟ. ನಾನು ಹೇಳಿದ ಪಾಯಸ ಅಲ್ವಾ? ಶ್ರೀಮತಿ, ಏನಾಗ್ ನೋಡ್ತಾ ಇದೀಯಾ? ನೀವ್ ಈ ಬಟ್ಟೆಲಿ ಸಕ್ಕತ್ತಾಗಿ ಕಾಣ್ತಾ ಇದೀರಾ. ಈ ಗೇಟಪ್ ಎಲ್ಲ ನಿನಗೋಸ್ಕರ ಶ್ರೀಮತಿ. ನನಗೋಸ್ಕರನಾ? ಏನಾಯ್ತ ಗಣಿ? ಅಕ್ಕ, ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆನ ನೀನ್ ನನಗ್ ಕೇಳ್ತಿದ್ಯಾ? ಮೊದ್ಲು ನಿನಗೇನಾಯ್ತು ಅಂತ ಹೇಳು. ನನಗೇನಾಗಿಲ್ಲಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ಓ, ಹಾಗಿದ್ರೆ ನನ್ಗೆ ಏನೋ ಆಗಿದೆ ಅಂತನಾ? ಹೌದೌದು, ನಂಗೇನೋ ಆಗಿದೆ. ಶ್ರೀಮತಿ, ಇನ್ನೂ ನಾಚಿಕೆ ಹೋಗಿಲ್ವಾ? ಈ ನಾಚಿಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನೋ ಒಂದ್ ಕೇಳ್ತೀನಿ, ಹಾಗ್ ಮಾಡ್ತೀರಾ? ಮಾಡ್ತೀನಿ. ನನ್ನನ್ನ ಗಟ್ಟಿಯಾಗಿ ತಪ್ಕೋತೀರಾ? ಅಷ್ಟೇ ತಾನೇ?